ಸೂಸೈಡ್ ಮಾಡಿಕೊಂಡಿದ್ದಾರೆ. ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ. ಒಂದೇ ಕುಟುಂಬದ ಚೇತನ್ 45 ವರ್ಷ, ರೂಪಾಲಿ 43 ವರ್ಷ, ಪ್ರಿಯಂವದ 62 ವರ್ಷ, ಕುಶಾಲ್ ಸಾವಿಗೀಡಾಗಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಚೇತನ್ ಅವರ ಮೃತದೇಹ ಪತ್ತೆಯಾಗಿದೆ. ತಾಯಿ, ಪತ್ನಿ ಮತ್ತು ಮಗನಿಗೆ ವಿಷ ನೀಡಿ ಕೊಲೆ ಮಾಡಿರುವ ಶಂಕೆ ಇದೆಯಂತೆ. ಚೇತನ್ ಮಾಡಿದ್ದಾನೆ ಅಂತೇಳಿ ಸ್ಥಳಕ್ಕೆ ಕಮಿಷನರ್ ಸೀಮಾ ಲಾಟ್ಕರ್, ಡಿಸಿಪಿ ಜಾಹ್ನವಿ ಭೇಟಿ ಕೊಟ್ಟಿದ್ದಾರೆ. ಸಾವಿಗೆ ನಿಖರ ಕಾರಣ ಶೋಧಿಸ್ತಾ ಇದ್ದಾರೆ. ಈತ ಚೇತನ್ ಅನ್ನೋತ ಏನು ಕುಟುಂಬದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇಲ್ಲಿ ಗೊತ್ತಾಗಿರೋದು ಮೂವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿ. ಅಂದರೆ ಡೌಟ್ ಏನಪ್ಪ ಅಂತಂದರೆ ಅವರಿಗೆ ವಿಷ ಕೊಟ್ಟಿರ್ಬೋದು, ವಿಷ ಕೊಟ್ಟು ಆಮೇಲೆ ಆತ ಸುಸೈಡ್ ಮಾಡ್ಕೊಂಡಿರ್ಬೋದು ಅಂತೇಳಿ. ಅವರ ತಾಯಿ ಕೂಡ ಇದ್ದಾರೆ, 62 ವರ್ಷದ ತಾಯಿ ಮತ್ತು ಹೆಂಡತಿ ಮತ್ತು ಮಗು. ಈ ಮೂವರಿಗೂ ಕೂಡ ವಿಷ ಕೊಟ್ಟು ನೋಡಿ, ಚೇತನ್ ಆತ ಸುಸೈಡ್ ಮಾಡ್ಕೊಂಡಿದ್ದಾನೆ. ಕುಶಾಲ್ ಕೂಡ ದೊಡ್ಡ ಮಗ, ಸಣ್ಣ ಹುಡುಗ ಏನಲ್ಲ, ದೊಡ್ಡ ಒಂಥರ ವಯಸ್ಸಿಗೆ ಹೌದು 14, ಬಟ್ ಒಳ್ಳೆ ಹೈಟ್ ಇದ್ದಾನೆ ನೋಡಿ. ರೂಪಾಲಿ ಇವರು ಪತ್ನಿ ಇರಬೇಕು, ಪ್ರಿಯಂವದ ತಾಯಿ ಇರಬೇಕು. ಮೋಸ್ಟ್ಲಿ ಈ ಹೆಸರುಗಳನ್ನೆಲ್ಲ ಕೇಳಿದಾಗ ಒಂದು ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ನ ಹೆಸರು ಥರ ಕಾಣ್ತಾ ಇದೆ. ನೋಡೋಣ, ಕೇಳೋಣ, ಯಾಕಂದರೆ ಅವರೊಂದು ಸ್ಕಿನ್ ಟೈಪೆಲ್ಲ ಆ ಥರ ಇದೆ. ಬನ್ನಿ, ಕಮಿಷನರ್ ಏನು ಹೇಳ್ತಾರೆ ಇದ್ರ ಬಗ್ಗೆ, ಸೀಮಾ ಲಾಟ್ಕರ್ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಇವತ್ತು ಈ ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿರೋ ಸಂಕಲ್ಪ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಯಾಮಿಲಿದು ಸಾವಾಗಿದೆ. 4 ಜನ ಇದ್ದಾರೆ, ಗಂಡ, ಹೆಂಡತಿ, ಮಗ ಮತ್ತು ತಾಯಿ. ಅವರು 2 ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಒಂದು ತಾಯಿ ಒಂದು ಅಪಾರ್ಟ್ಮೆಂಟಲ್ಲಿ, ಒಂದು ಫ್ಯಾಮಿಲಿ ತಂದೆ ತಾಯಿ ಮತ್ತು ಮಗ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಸೊ ಈಗ ಅದು 4 ಜನ ಸಾವಾಗಿರೋದು ಕೇಸನ್ನು ನಾವು ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಪ್ರಾಥಮಿಕ ತನಿಖೆ ಮಾಡ್ತಾ ಇದ್ದೀವಿ. ಎಷ್ಟೊತ್ತಿಗಾಗಿರೋದು ಏನಂತ ಬೆಳಗ್ಗೆ ನಮಗೆ ಗೊತ್ತಾದ ತಕ್ಷಣವೇ ಬಂದಿದ್ದೀವಿ, ಅರೌಂಡ್ 6 o'clock. ಇದು ನಿನ್ನೆ ರಾತ್ರಿ ಆಗಿರೋದು ಅಥವಾ ಮತ್ತೆ ಅದು ಈಗ ತನಿಖೆ ಮಾಡ್ತೀವಿ. ಅದನ್ನು ಅವರು ತಂದೆ ತಾಯಿಗೆ ಯಾವಾಗ ಫೋನ್ ಬಂದಿತ್ತು, ಅವ್ರ ತಂದೆ ತಾಯಿ ನೋಡಿ ನಮಗೆ ಫೋನ್ ಮಾಡಿದ್ದಾರೆ. ಸೊ ಅದನ್ನು ಡ್ಯೂರಿಂಗ್ FSL ಅಲ್ಲಿ ಗೊತ್ತಾಗುತ್ತೆ ಟೈಮಿಂಗ್ಸ್ ಎಲ್ಲ ಡೆತ್ ಆಗಿರೋದು. ಇವರು ಓಕೆ, ವಿನೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲೇ. ವಿನೋದ್ ಇವರು ಎಲ್ಲಿಯವರು ಬೇಸಿಕಲಿ? ಯಾಕಂದರೆ ಅಂದರೆ ಈ ಪ್ರಿಯಂವದ, ಈ ರೂಪಾಲಿ ಈ ಹೆಸರು ಕೇಳಿದಾಗ ಐ ಥಿಂಕ್ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಅಂತೇಳಿ. ಯಾಕಂದರೆ ನಾವು ಹಿಂದೆ ಕೆಲಸ ಮಾಡ್ತಿರುವಂಥ ಕಂಪನಿಗಳಲ್ಲಿ ಪಶ್ಚಿಮ ಬಂಗಾಳದವರು ಇದ್ದರು, ಕಲ್ಕತ್ತಾದವರು. ಒಂಥರ ಇದೇ ಇರುತ್ತೆ ಅವ್ರದ್ದೊಂದು, ಅವರು ಗೊತ್ತಾಗುತ್ತೆ ನೋಡಿದಾಗ. ಹೆಸರುಗಳು ಮೇ ಬಿ ಚೇಂಜ್ ಆಗಿರ್ಬೋದು, ಕೇಳೋಣ. ಆದರೂ ಕೂಡ ನಮ್ಮ ಡೌಟ್ ಕರೆಕ್ಟ್ ಇದೆ ಅಂತ ಅಂದ್ಬಿಟ್ಟು. ಏನಿದು ಘಟನೆ ವಿನೋದ್? ಮತ್ತು ಬೇಸಿಕಲಿ ಎಲ್ಲಿ ಇವರು ಏನು ಕೆಲಸ ಮಾಡ್ಕೊಂಡಿದ್ರು ಇಲ್ಲಿ? ಜಯಪ್ರಕಾಶ್, ಈಗಾಗಲೇ ಇನ್ನು ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿ ಬರುವಂತಹ ಬಸವೇಶ್ವರ ನಗರದಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಚೇತನ್ ಅವರ ಕುಟುಂಬ ವಾಸ ಆಗಿತ್ತು. ಚೇತನ್ ಅವರು ಏನೋ ಸಾಕಷ್ಟು ಸಾಲವನ್ನು ಮಾಡ್ಕೊಂಡಿದ್ರು, ಸಾಲದಿಂದ ಬಳಲ್ತಾ ಇದ್ರು ಅನ್ನುವಂತಹ ಪ್ರಾಥಮಿಕ ಹಂತದ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದುವರೆಗೂ ಕೂಡ ಅವರ ಕುಟುಂಬಸ್ಥರು ಯಾವುದೇ ರೀತಿಯಾದಂತಹ ಹೇಳಿಕೆಗಳ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸೀಮಾ ಲಾಟ್ಕರ್ ಅವರು ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ರು. ಈಗಾಗಲೇ ಚೇತನ್ ಅವರು ಕೂಡ ಹೊರದೇಶಗಳಿಗೆ ಏನು ಕೆಲಸಗಾರರಾದರೆ ಮನೆ ಕೆಲಸಗಾರರನ್ನ ಕಳಿಸ್ಕೊಡುವಂತಹ ಒಂದು ಕಾಂಟ್ರಾಕ್ಟರ್ನ ತೆಗೆದುಕೊಂಡಿದ್ರು. ಇದರಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಇಂದು ಮುಂಜಾನೆ ಏನು ನಾನು ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಸಾಲಕ್ಕೆ ಹೆಚ್ಚಾಗಿ ಅಂತೇಳಿ ಅವರ ಬ್ರದರ್ ಏನಿದ್ದಾರೆ, ಅವ್ರ ಬ್ರದರ್ ಕೂಡ ಹೊರದೇಶದಲ್ಲಿದ್ದಾರೆ, ಅವರಿಗೆ ಒಂದು ವಾಯ್ಸ್ ಕಾಲನ್ನು ಕಳಿಸಿರ್ತಾರೆ. ತತ್ಕ್ಷಣದಲ್ಲಿ ಅವ್ರ ಬ್ರದರ್ ಕೂಡ ಅವರ ಕುಟುಂಬಸ್ಥರು ಏನು ಮೈಸೂರಿನ ಕುವೆಂಪುರದಲ್ಲಿದ್ದಾರೆ, ಜೊತೆಗೆ ಇವರು ಮೂಲತಃ ಹಾಸನದವರು ಅಂತೇಳಿ ತಿಳಿದು ಬಂದಿರುವಂಥದ್ದು. ತತ್ಕ್ಷಣಕ್ಕೆ ಅಪಾರ್ಟ್ಮೆಂಟ್ಗೆ ಬಂದು ನೋಡಿದ ಸಂದರ್ಭದಲ್ಲೂ ಕೂಡ ಚೇತನ್ ಲೇಣಿಗೆ ಶರಣಾಗಿರುವಂತಹ ಸ್ಥಿತಿಯಲ್ಲಿದ್ದರು. ಜೊತೆಗೆ ಬೆಡ್ ಮೇಲೆ ಮೂವರು, ಅವರ ತಾಯಿ, ಅವರ ಹೆಂಡತಿ ಮತ್ತು ಮಗ, 14 ವರ್ಷದ ಮಗ ಕೂಡ ಸತ್ತಿರುವಂತಹ ಬೆಡ್ ಮೇಲೆ ಮಲಗಿರುವಂತಹ ಸ್ಥಿತಿಯಲ್ಲಿ 4 ಮೃತದೇಹ ಪತ್ತೆಯಾಗಿರುವಂಥದ್ದು. ಸುಮಾರು ಮುಂಜಾನೆ 5 ಗಂಟೆಗೆ ಪೊಲೀಸರು ಸ್ಥಳಕ್ಕೆ ಬಂದು ಸಾಕಷ್ಟು ಮಾಹಿತಿಗಳ ಕಲೆ ಹಾಕಿದ್ದಾರೆ. ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸಾಕಷ್ಟು ಸಾಲವನ್ನು ಮಾಡ್ಕೊಂಡಿದ್ರು. ಕಳೆದ 3-4 ವರ್ಷಗಳಿಂದಲೂ ಕೂಡ ಸಾಲವನ್ನು ತೀರಿಸೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅವ್ರು ನಡೆಸೋ ಒಂದು ಕಾಂಟ್ರಾಕ್ಟ್ ಲೇಬರ್ ಕೆಲಸ ಏನಿದೆ ಅದರಲ್ಲೂ ಕೂಡ ಸಾಕಷ್ಟು ನಷ್ಟವನ್ನು ಅನುಭವಿಸಿರುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲೂ ಕೂಡ ಕುಟುಂಬಸ್ಥರು ನಿಜಕ್ಕೂ ಕೂಡ ಸಾಲವೇ ಇದಕ್ಕೆ ಕಾರಣ ಅನ್ನುವಂಥ ಆ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಸದ್ಯಕ್ಕೆ ಕೊಟ್ಟಿಲ್ಲ. ಆದರೆ ಅಕ್ಕಪಕ್ಕದ ನಿವಾಸಿಗಳಿರ್ಬೋದು, ಅವರೆಲ್ಲ ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿ ಸದ್ಯಕ್ಕೆ ಸಾಲದಿಂದ ಹೆಚ್ಚು ಬಳಲ್ತಾರೆ. ಸೊ ಹೀಗಾಗಿ 4 ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಶ್ರೀ ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು. ಹಾಸನ ಮೂಲದವರು ಅಂತ ಇವರು ಹೇಳ್ತಿರೋ ಪ್ರಕಾರ. ಆದರೂ ಕೂಡ ಪ್ರಿಯಂವದ ಅನ್ನುವಂಥ ಹೆಸರೆಲ್ಲ ಭಾಳ ಕಡಿಮೆ ನಮ್ಮ ಕಡೆ. ರೂಪಾಲಿ ಹೆಸರು ಕೂಡ ಭಾಳ ಕಡಿಮೆ. ಏನಿಹೋ, ಬಟ್ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಬಟ್ ಉಳಿದವ್ರನ್ನ ಯಾಕಪ್ಪ ಅಂದರೆ ಏನು ಜಾಬಲ್ಲಿದ್ದರು ಮತ್ತೊಂದು. ಈಗ ನೋಡಿ, ಸಮ್ಟೈಮ್ಸ್ ಈ ಟರ್ಮ್ ಪ್ಲ್ಯಾನ್ ಇನ್ಶೂರೆನ್ಸ್ ಅಂತ ಇರುತ್ತೆ. ತುಂಬ ಜನರಿಗೆ ಅದು ಗೊತ್ತಿರಲಿಕ್ಕಿಲ್ಲ. ಟರ್ಮ್ ಪ್ಲ್ಯಾನ್ ಇನ್ಶೂರೆನ್ಸ್ ಹೆಂಗಿರುತ್ತೆ ಅಂತಂದರೆ,
ಅದೇ ನಿಮಗೆ ಸಾಧಾರಣವಾಗಿ ಸಣ್ಣ ವಯಸ್ಸಲ್ಲೇ 20-25 ವಯಸ್ಸಲ್ಲಿ ನೀವು 30 ವಯಸ್ಸಲ್ಲಿ ನೀವು ಒಳ್ಳೆ ಇನ್ಶೂರೆನ್ಸ್ ಮಾಡ್ಕೊಂಡ್ಬಿಟ್ರೆ 2 ಕೋಟಿ 3 ಕೋಟಿ ಇಲ್ಲಿಯ ತನಕದ್ದು ನಿಮಗೆ ಟರ್ಮ್ ಪ್ಲ್ಯಾನ್ ಇನ್ಶೂರೆನ್ಸ್ ಮಾಡ್ಕೊಳ್ಬೋದು. ಆಮೇಲೆ ಅಲ್ಲಿ ಆ ಟರ್ಮ್ ಪ್ಲ್ಯಾನ್ ಇನ್ಶೂರೆನ್ಸ್ ಹೆಂಗಿರುತ್ತೆ ಅಂತಂದರೆ ಸಮ್ಟೈಮ್ಸ್ ನಿಮಗೆ ಆತ್ಮಹತ್ಯೆ ಮಾಡಿಕೊಂಡ್ರೂ ಕೂಡ ಫ್ಯಾಮಿಲಿಗೆ ದುಡ್ಡು ಬರುತ್ತೆ. ತುಂಬ ಜನರು ಗೊತ್ತಿಲ್ಲ ಅದು. ಅಂದರೆ ನಾನು ಆ ಥರ ಹೇಳಿದ್ದಲ್ಲ, ಅಂದರೆ ಈ ಯುದ್ಧ ಮೂವರನ್ನು ಕೂಡ ವಿಷ ಕೊಟ್ಟು ನೀವು ಸಾಯಿಸಿಬಿಟ್ಟು ಹಿಂಗಾದರೆ ಒಳ್ಳೆ ಪಾಪ ಅವರು ಬದುಕ್ತಾಯಿದ್ರು, ನಿಮ್ಮ ಪ್ರಾಬ್ಲಮ್ಗಾಗಿ ಅವರ ಬಲಿ ತಗೊಂಡ್ರಲ್ಲ ಅಂಥೇಳಿ. ಓಕೆ, ಈಗೊಂದು ಬ್ರೇಕ್ ಇರುತ್ತೆ. ಸೂಸೈಡ್ ಮಾಡ್ಕೊಂಡಿದ್ದಾರೆ. ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ. ಒಂದೇ ಕುಟುಂಬದ ಚೇತನ್ 45 ವರ್ಷ, ರೂಪಾಲಿ 43 ವರ್ಷ, ಪ್ರಿಯಂವದ 62 ವರ್ಷ, ಕುಶಾಲ್ ಸಾವಿಗೀಡಾಗಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಚೇತನ್ ಅವರ ಮೃತದೇಹ ಪತ್ತೆಯಾಗಿದೆ. ತಾಯಿ, ಪತ್ನಿ ಮತ್ತು ಮಗನಿಗೆ ವಿಷ ನೀಡಿ ಕೊಲೆ ಮಾಡಿರುವ ಶಂಕೆ ಇದೆಯಂತೆ. ಚೇತನ್ ಮಾಡಿದ್ದಾನೆ ಅಂತೇಳಿ ಸ್ಥಳಕ್ಕೆ ಕಮಿಷನರ್ ಸೀಮಾ ಲಾಟ್ಕರ್, DCP ಜಾಹ್ನವಿ ಭೇಟಿ ಕೊಟ್ಟಿದ್ದಾರೆ. ಸಾವಿಗೆ ನಿಖರ ಕಾರಣ ಶೋಧಿಸ್ತಾ ಇದ್ದಾರೆ. ಈತ ಚೇತನ್ ಅನ್ನೋತ ಏನು ತನ್ನೇ ಕುಟುಂಬದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇಲ್ಲಿ ಗೊತ್ತಾಗೋದು 3 ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿ. ಅಂದರೆ ಡೌಟ್ ಏನಪ್ಪ ಅಂತಂದರೆ ಅವರಿಗೆ ವಿಷ ಕೊಟ್ಟಿರ್ಬೋದು, ವಿಷ ಕೊಟ್ಟು ಆಮೇಲೆ ಆತ ಸುಸೈಡ್ ಮಾಡ್ಕೊಂಡಿರ್ಬೋದು ಅಂತೇಳಿ. ಅವರ ತಾಯಿ ಕೂಡ ಇದ್ದಾರೆ, 62 ವರ್ಷದ ತಾಯಿ ಮತ್ತು ಹೆಂಡತಿ ಮತ್ತು ಮಗು. ಈ 3 ಕೂಡ ವಿಷ ಕೊಟ್ಟು ನೋಡಿ, ಚೇತನ್ ಆತ ಸುಸೈಡ್ ಮಾಡ್ಕೊಂಡಿದ್ದಾನೆ. ಕುಶಾಲ್ ಕೂಡ ದೊಡ್ಡ ಮಗ, ಸಣ್ಣ ಹುಡುಗ ಏನಲ್ಲ, ದೊಡ್ಡ ಒಂಥರ ಹೌದು, ವಯಸ್ಸಿಗೆ ಹೌದು 14, ಬಟ್ ಒಳ್ಳೆ ಹೈಟ್ ಇದ್ದಾನೆ ನೋಡಿ. ರೂಪಾಲಿ ಇವರು ಪತ್ನಿ ಇರಬೇಕು, ಪ್ರಿಯಂವದ ತಾಯಿ ಇರಬೇಕು. ಮೋಸ್ಟ್ಲಿ ಈ ಹೆಸರುಗಳನ್ನೆಲ್ಲ ಕೇಳಿದಾಗ ಒಂದು ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ನ ಹೆಸರು ಥರ ಕಾಣ್ತಾ ಇದೆ. ನೋಡೋಣ, ಕೇಳೋಣ, ಯಾಕಂದರೆ ಅವರೊಂದು ಸ್ಕಿನ್ ಟೈಪ್ ಎಲ್ಲ ಆ ಥರ ಇದೆ. ಬನ್ನಿ, ಕಮಿಷನರ್ ಏನು ಹೇಳ್ತಾರೆ ಇದ್ರ ಬಗ್ಗೆ, ಸೀಮಾ ಲಾಟ್ಕರ್ ಏನು ಹೇಳ್ತಾರೆ ಕೇಳಿಸ್ಕೊಂಡು ಬನ್ನಿ. ಇವತ್ತು ಈ ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿರೋ ಸಂಕಲ್ಪ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಯಾಮಿಲಿದು ಸಾವಾಗಿದೆ. 4 ಜನ ಇದ್ದಾರೆ, ಗಂಡ, ಹೆಂಡತಿ, ಮಗ ಮತ್ತು ತಾಯಿ. ಅವರು 2 ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಒಂದು ತಾಯಿ ಒಂದು ಅಪಾರ್ಟ್ಮೆಂಟಲ್ಲಿ, ಒಂದು ಫ್ಯಾಮಿಲಿ ತಂದೆ ತಾಯಿ ಮತ್ತು ಮಗ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಸೊ ಈಗ ಅದು 4 ಜನ ಸಾವಾಗಿರೋದು ಕೇಸನ್ನು ನಾವು ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಪ್ರಾಥಮಿಕ ತನಿಖೆ ಮಾಡ್ತಾ ಇದ್ದೀವಿ. ಎಷ್ಟೊತ್ತಿಗಾಗಿರೋದು ಏನಂತ? ಬೆಳಗ್ಗೆ ನಮಗೆ ಗೊತ್ತಾದ ತಕ್ಷಣವೇ ಬಂದಿದ್ದೀವಿ, ಅರೌಂಡ್ 6 o'clock. ಇದು ನಿನ್ನೆ ರಾತ್ರಿ ಆಗಿರೋದು ಅಥವಾ ಮತ್ತೆ ಒಂದಿನ? ಅದು ಈಗ ತನಿಖೆ ಮಾಡ್ತೀವಿ ಅದನ್ನು. ಅವರು ತಂದೆ ತಾಯಿಗೆ ಯಾವಾಗ ಫೋನ್ ಬಂದಿತ್ತು, ಅವ್ರ ತಂದೆ ತಾಯಿ ನೋಡಿ ನಮಗೆ ಫೋನ್ ಮಾಡಿದ್ದಾರೆ. ಸೊ ಅದನ್ನು ಡ್ಯೂರಿಂಗ್ FSL ಅಲ್ಲಿ ಗೊತ್ತಾಗುತ್ತೆ ಟೈಮಿಂಗ್ಸ್ ಎಲ್ಲ ಡೆತ್ ಆಗಿರೋದು. ಇವರು ಓಕೆ, ವಿನೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲೇ. ವಿನೋದ್ ಇವರು ಎಲ್ಲಿಯವರು ಬೇಸಿಕಲಿ? ಯಾಕಂದರೆ ಅಂದರೆ ಈ ಪ್ರಿಯಂವದ, ಈ ರೂಪಾಲಿ ಈ ಹೆಸರು ಕೇಳಿದಾಗ ಐ ಥಿಂಕ್ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಅಂತೇಳಿ. ಯಾಕಂದರೆ ನಾವು ಹಿಂದೆ ಕೆಲಸ ಮಾಡ್ತಿರುವಂಥ ಕಂಪನಿಗಳಲ್ಲಿ ಪಶ್ಚಿಮ ಬಂಗಾಳದವರು ಇದ್ದರು, ಕಲ್ಕತ್ತಾದವರು. ಒಂಥರ ಇದೇ ಇರುತ್ತೆ ಅವ್ರದ್ದೊಂದು, ಅವರು ಗೊತ್ತಾಗುತ್ತೆ ನೋಡಿದಾಗ. ಹೆಸರುಗಳು ಮೇ ಬಿ ಚೇಂಜ್ ಆಗಿರ್ಬೋದು, ಕೇಳೋಣ. ಆದರೂ ಕೂಡ ನಮ್ಮ ಡೌಟ್ ಕರೆಕ್ಟ್ ಇದೆಯಾ ಅಂತ ಅಂದ್ಬಿಟ್ಟು. ಏನಿದು ಘಟನೆ ವಿನೋದ್? ಮತ್ತು ಬೇಸಿಕಲಿ ಎಲ್ಲಿ ಅವರು ಇವರು ಏನು ಕೆಲಸ ಮಾಡ್ಕೊಂಡಿದ್ರು ಇಲ್ಲಿ? ಜಯಪ್ರಕಾಶ್, ಈಗಾಗಲೇ ಇನ್ನು ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿ ಬರುವಂತಹ ಬಸವೇಶ್ವರ ನಗರದಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಚೇತನ್ ಅವರ ಕುಟುಂಬ ವಾಸ ಆಗಿತ್ತು. ಚೇತನ್ ಅವರು ಏನೋ ಸಾಕಷ್ಟು ಸಾಲವನ್ನು ಮಾಡ್ಕೊಂಡಿದ್ರು, ಸಾಲದಿಂದ ಬಳಲ್ತಾ ಇದ್ರು ಅನ್ನುವಂತಹ ಪ್ರಾಥಮಿಕ ಹಂತದ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದುವರೆಗೂ ಕೂಡ ಅವರ ಕುಟುಂಬಸ್ಥರು ಯಾವುದೇ ರೀತಿಯಾದಂತಹ ಹೇಳಿಕೆಗಳ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸೀಮಾ ಲಾಟ್ಕರ್ ಅವರು ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ರು. ಈಗಾಗಲೇ ಚೇತನ್ ಅವರು ಕೂಡ ಹೊರದೇಶಗಳಿಗೆ ಏನು ಕೆಲಸಗಾರರಾದರೆ ಮನೆ ಕೆಲಸಗಾರರನ್ನ ಕಳಿಸ್ಕೊಡುವಂತಹ ಒಂದು ಕಾಂಟ್ರಾಕ್ಟರ್ನ ತೆಗೆದುಕೊಂಡಿದ್ರು. ಇದರಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಇಂದು ಮುಂಜಾನೆ ಏನು ನಾನು ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಸಾಲಕ್ಕೆ ಹೆಚ್ಚಾಗಿ ಅಂತೇಳಿ ಅವರ ಬ್ರದರ್ ಎಲ್ಲಿದ್ದಾರೆ, ಅವರ ಬ್ರದರ್ ಕೂಡ ಹೊರದೇಶದಲ್ಲಿದ್ದಾರೆ, ಅವರಿಗೆ ಒಂದು ವಾಯ್ಸ್ ಕಾಲನ್ನು ಕಳಿಸಿರ್ತಾರೆ. ತತ್ಕ್ಷಣದಲ್ಲಿ ಅವರ ಬ್ರದರ್ ಕೂಡ ಅವರ ಕುಟುಂಬಸ್ಥರು ಏನು ಮೈಸೂರಿನ ಕುವೆಂಪುರದಲ್ಲಿದ್ದಾರೆ, ಜೊತೆಗೆ ಇವರು ಮೂಲತಃ ಹಾಸನದವರು ಅಂತೇಳಿ ತಿಳಿದು ಬಂದಿರುವಂಥದ್ದು. ತತ್ಕ್ಷಣಕ್ಕೆ ಅಪಾರ್ಟ್ಮೆಂಟ್ಗೆ ಬಂದು ನೋಡಿದ ಸಂದರ್ಭದಲ್ಲೂ ಕೂಡ ಚೇತನ್ ಲೇಣಿಗೆ ಶರಣಾಗಿರುವಂತಹ ಸ್ಥಿತಿಯಲ್ಲಿದ್ದರು. ಜೊತೆಗೆ ಬೆಡ್ ಮೇಲೆ 3 ಅವರ ತಾಯಿ, ಅವರ ಹೆಂಡತಿ ಮತ್ತು ಮಗ, 14 ವರ್ಷದ ಮಗ ಕೂಡ ಸತ್ತಿರುವಂತಹ ಬೆಡ್ ಮೇಲೆ ಮಲಗಿರುವಂತಹ ಸ್ಥಿತಿಯಲ್ಲಿ 4 ಮೃತದೇಹ ಪತ್ತೆಯಾಗಿರುವಂಥದ್ದು. ಸುಮಾರು ಮುಂಜಾನೆ 5 ಗಂಟೆಗೆ ಪೊಲೀಸರು ಸ್ಥಳಕ್ಕೆ ಬಂದು
ಸಾಕಷ್ಟು ಮಾಹಿತಿಗಳ ಕಲೆ ಹಾಕಿದ್ದಾರೆ. ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಸಾಕಷ್ಟು ಸಾಲವನ್ನು ಮಾಡ್ಕೊಂಡಿದ್ರು. ಕಳೆದ 3-4 ವರ್ಷಗಳಿಂದಲೂ ಕೂಡ ಸಾಲವನ್ನು ತೀರಿಸೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅವ್ರು ನಡೆಸೋ ಒಂದು ಕಾಂಟ್ರಾಕ್ಟ್ ಲೇಬರ್ ಕೆಲಸ ಏನಿದೆ ಅದರಲ್ಲೂ ಕೂಡ ಸಾಕಷ್ಟು ನಷ್ಟವನ್ನು ಅನುಭವಿಸಿರುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲೂ ಕೂಡ ಕುಟುಂಬಸ್ಥರು ನಿಜಕ್ಕೂ ಕೂಡ ಸಾಲವೇ ಇದಕ್ಕೆ ಕಾರಣ ಅನ್ನುವಂಥ ಆ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಸದ್ಯಕ್ಕೆ ಕೊಟ್ಟಿಲ್ಲ. ಆದರೆ ಅಕ್ಕಪಕ್ಕದ ನಿವಾಸಿಗಳಿರ್ಬೋದು ಅವರೆಲ್ಲ ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿ ಸದ್ಯಕ್ಕೆ ಸಾಲದಿಂದ ಹೆಚ್ಚು ಬಳಲ್ತಾರೆ. ಸೊ ಹೀಗಾಗಿ 4 ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಶ್ರೀ ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು. ಹಾಸನ ಮೂಲದವರು ಅಂತ ಇವರು ಹೇಳ್ತಿರೋ ಪ್ರಕಾರ. ಆದರೂ ಕೂಡ ಪ್ರಿಯಂವಧ ಅನ್ನುವಂಥ ಹೆಸರೆಲ್ಲ ಭಾಳ ಕಡಿಮೆ ನಮ್ಮ ಕಡೆ. ರೂಪಾಲಿ ಹೆಸರು ಕೂಡ ಭಾಳ ಕಡಿಮೆ. ಏನಿಹೋ, ಬಟ್ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಬಟ್ ಉಳಿದವ್ರನ್ನ ಯಾಕಪ್ಪ ಅಂದರೆ ಏನು ಜಾಬಲ್ಲಿದ್ದರು ಮತ್ತೊಂದು. ಈಗ ನೋಡಿ, ಸಮ್ಟೈಮ್ಸ್ ಈ ಟರ್ಮ್ ಪ್ಲ್ಯಾನ್ ಇನ್ಶೂರೆನ್ಸ್ ಅಂತ ಇರುತ್ತೆ. ತುಂಬ ಜನರಿಗೆ ಅದು ಗೊತ್ತಿರಲಿಕ್ಕಿಲ್ಲ. ಟರ್ಮ್ ಪ್ಲ್ಯಾನ್ ಇನ್ಶೂರೆನ್ಸ್ ಹೆಂಗಿರುತ್ತೆ ಅಂತಂದರೆ, ಅದೇ ನಿಮಗೆ ಸಾಧಾರಣವಾಗಿ ಸಣ್ಣ ವಯಸ್ಸಲ್ಲೇ 20-25 ವಯಸ್ಸಲ್ಲಿ, 30 ವಯಸ್ಸಲ್ಲಿ ನೀವು ಒಳ್ಳೆ ಇನ್ಶೂರೆನ್ಸ್ ಮಾಡ್ಕೊಂಡ್ಬಿಟ್ರೆ 2 ಕೋಟಿ 3 ಕೋಟಿ ಇಲ್ಲಿಯ ತನಕದ್ದು ನಿಮಗೆ ಟರ್ಮ್ ಪ್ಲ್ಯಾನ್ ಇನ್ಶೂರೆನ್ಸ್ ಮಾಡ್ಕೊಳ್ಬೋದು. ಆಮೇಲೆ ಅಲ್ಲಿ ಆ ಟರ್ಮ್ ಪ್ಲ್ಯಾನ್ ಇನ್ಶೂರೆನ್ಸ್ ಹೆಂಗಿರುತ್ತೆ ಅಂತಂದರೆ, ಸಮ್ಟೈಮ್ಸ್ ನಿಮಗೆ ಆತ್ಮಹತ್ಯೆ ಮಾಡಿಕೊಂಡ್ರೂ ಕೂಡ ಫ್ಯಾಮಿಲಿಗೆ ದುಡ್ಡು ಬರುತ್ತೆ. ತುಂಬ ಜನರು ಗೊತ್ತಿಲ್ಲ ಅದು. ಅಂದರೆ ನಾನು ಆ ಥರ ಹೇಳಿದ್ದಲ್ಲ. ಅಂದರೆ ಈ ಯುದ್ಧ ಮೂವರನ್ನು ಕೂಡ ವಿಷ ಕೊಟ್ಟು ನೀವು ಸಾಯಿಸಿಬಿಟ್ಟು ಹಿಂಗಾದರೆ ಒಳ್ಳೆ ಪಾಪ ಅವ್ರು ಬದುಕ್ತಾಯಿದ್ರು, ನಿಮ್ಮ ಪ್ರಾಬ್ಲಮ್ಗಾಗಿ ಅವರ ಬಲಿ ತಗೊಂಡ್ರಲ್ಲ ಅಂಥೇಳಿ. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್